ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ವ್ಯಾಪ್ತಿಯ ಹೊಸಗುಂದ ಬಳಿ ಗುರುವಾರ ರಾತ್ರಿ ರಕ್ತಸಿಕ್ತ ಸ್ಥಿತಿಯಲ್ಲಿ ವ್ಯಕ್ತಿಯೋರ್ವನ ಶವ ಪತ್ತೆಯಾಗಿದ್ದು, ಕೊಲೆ ಮಾಡಿ ಶವವನ್ನ ತಂದು ಇಲ್ಲಿ ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ. ಹೌದು, ಹೊಸಗುಂದ ಬಳಿ ಪತ್ತೆಯಾದ ಮೃತದೇಹವನ್ನ ಸೊರಬ ತಾಲೂಕಿನ ಆನವಟ್ಟಿ ಗ್ರಾಮದ 39 ವರ್ಷದ ರಫೀಕ್ ಎಂದು ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿದೆ. ಮಾಹಿತಿಯೊಂದರ ಪ್ರಕಾರ ಬ್ರಿಜ್ಹಾ ಕಾರಿನಲ್ಲಿ ಶವವನ್ನ ತಂದು ಬಿಸಾಕಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಕೊಲೆಯಾದ ರಫೀಕ್ ಈಗಾಗಲೇ ತನ್ನದೇ ಸಹೋದರನ ಕೊಲೆ ಮಾಡಿರುವ ಆರೋಪದ ಮೇಲೆ ಜೈಲು ಶಿಕ್ಷೆ ಅನುಭವಿಸಿ ಜಾಮೀನಿನ ಮೇಲೆ ಹೊರಬಂದಿದ್ದಾನೆ. ಹೀಗಿರಬೇಕಾದ್ರೆ ಈಗ ರಫೀಕ್ನ ಮತ್ತೊಮ್ಮೆ ಸಹೋದರನೇ ರಫೀಕ್ನ ಕೊಲೆ ಮಾಡಿ ಇಲ್ಲಿ ಶವ ತಂದು ಬಿಸಾಕಿದ್ದಾನೆ ಅನ್ನೋ ಅನುಮಾನಗಳು ಪ್ರಾಥಮಿಕ ತನಿಖೆಯಲ್ಲಿ ಹೊರಬಿದ್ದಿದೆ. ಸದ್ಯ ಪ್ರಕರಣ ಸಂಬಂಧ ಈಗಾಗಲೇ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದು ಹೆಚ್ಚಿನ ತನಿಖೆ ಕೈಗೊಂಡಿರುವುದಾಗಿ ಹೇಳಲಾಗಿದೆ. 9 ಲೈವ್ ನ್ಯೂಸ್ ಸಾಗರ.